ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಕೂಡ ಕಂಟಿನ್ಯೂ ಆಗಿ ಮಳೆ ಬರ್ತಾ ಉಂಟು. ಬೆಳಿಗ್ಗೆ ಬಂದ ಮಳೆ ಬಿಡ್ತಾನೆ ಇಲ್ಲ, ಬರ್ತದೆ ಒಂದು 5 ನಿಮಿಷ ಬಿಡ್ತದೆ, ಮತ್ತೆ ಅಷ್ಟೇ ದೊಡ್ಡ ಮೋಡ ಆಗ್ತದೆ, ರಿಟರ್ನ್ ಮಳೆ ಬರ್ತದೆ. ಹಾಗೆ ಈಗ ಜೋರಾದ ಮಳೆ ಬರ್ತಾ ಉಂಟು ಹೊರಗಡೆಯಿಂದ. ಮೋಡ ಕೂಡ ಅಷ್ಟೇ ಆಗಿದೆ, ಕಪ್ಪು ಕಪ್ಪು ಕಪ್ಪಾಗಿದೆ ಮೋಡ. ಹಾಗೆ ಮಳೆ ಕೂಡ ಬರ್ತಾ ಉಂಟು. ಹಾಗೆ ಇವತ್ತು ಹಾಲಿಡೇ ಮಕ್ಕಳಿಗೆ ಇವತ್ತು ಕೂಡ. ಹಾಗೆ ಇವತ್ತು ಬೆಳಿಗ್ಗೆ ಎದ್ದೇಳುವಾಗ ಸ್ವಲ್ಪ ಲೇಟ್ ಅಂದರೆ 6:15 ಆ ರೀತಿ ಆಗಿದೆ. ಯಾಕಂದರೆ ನಿನ್ನೆ ಮಾಡಿಟ್ಟೆ, ತಿಂಡಿಗೆ ಮಾಡಿಟ್ಟದ್ದು ಪತ್ರೊಡೆ ಇತ್ತು. ಸೊ ಹಾಗಾಗಿ ಬೆಳಿಗ್ಗೆ ಏನೋ ಮಾಡಲಿಕ್ಕೆ ಸಿಗಲಿಲ್ಲ ತಿಂಡಿ. ಹಾಗೆ ಮತ್ತು ಈಗ ನಮಗೆ ನಿನ್ನೆ ನಾನು ನಿಮಗೆ ತೋರಿಸಿದ್ದಲ್ಲ, ಮೀನು ನೇಬರ್ಸ್ ಅವರು ಕೊಟ್ಟಿದ್ರಂತ. ಆ ಮೀನನ್ನು ಇವತ್ತು ಪದಾರ್ಥ ಮಾಡೋದು. ಮತ್ತು ಸ್ವಲ್ಪ ನಂಗೆ ತೆಗೆದಿಟ್ಟಿದ್ದಲ್ಲ ಹಸ್ಬೆಂಡ್ ತಂದ, ಅದು ಸ್ವಲ್ಪ ಫ್ರೈ ಮಾಡುವ ಅಂತೇಳಿ. ಮತ್ತು ಅಲ್ಲಿ ಇಟ್ಟರೆ ಮತ್ತೆ ಅಲ್ಲೇ ಬಾಕಿ ಆಗ್ತದೆ ಫ್ರಿಜ್ಜಲ್ಲಿ. ಹಾಗೆ ಇವತ್ತು ಅದು ಪದಾರ್ಥ ಮಾಡಲಿಕ್ಕೆ ಉಂಟು. ಇವತ್ತು ಕರೆಂಟು ಹೋಗ್ತದೆ, 8:45 ಬಂತು. ಇವತ್ತು ಕರೆಂಟು ಹೋಗ್ತದೆ, 10 ಗಂಟೆ ಹೋಗ್ತದೆ. ಅದರ ಮೊದಲು ಹೋಗ್ತಲ್ಲ, 10 ಗಂಟೆ ನಂತರ ಹೋಗ್ತದ ಅಂತ ಗೊತ್ತಿಲ್ಲ. ಆದರೆ ಬೇಗ ಮಸಾಲೆ ಕಡ್ದಾಗಬೇಕು, ಅದು ಸ್ವಲ್ಪ ಅಲ್ಲ ಬೇಗ ಆಗ್ತದೆ. ಈಗ ನಾನು ಮಸಾಲೆಗೆ ಹಾಕಬೇಕು, ಇಲ್ಲದಿದ್ದರೆ ಲೇಟ್ ಆದರೆ ಮತ್ತೆ ಕರೆಂಟ್ ಹೋದರೆ ಕಷ್ಟ. ಹಾಗೆ ಇವತ್ತಿನ ನೀರಿನ ಮಟ್ಟ ನಮ್ಮಲ್ಲಿ ನೀರು ಏರಿಳಿತ ಆಗ್ತಾ ಉಂಟು. ಅಂದರೆ ಏರ್ತಾನೂ ಉಂಟು, ಸ್ವಲ್ಪ ಸ್ವಲ್ಪ ಇಳಿತಾನೂ ಉಂಟು, ಆ ರೀತಿ. ಮೊನ್ನೆಷ್ಟು ಎಲ್ಲ ಮೇಲೆ ಬರಲಿಲ್ಲ. ಗದ್ದೆಯಲ್ಲಿ ಹಿಂಬದಿಯ ಎಲ್ಲಿ ಕೂಡ ಇಲ್ಲ ನೀರು ಎಂಬುದೇ ಬರಲಿಲ್ಲ. ಹಿಂದೆ ಭಾಗದಲ್ಲಿ ತೋಟಕ್ಕೆಲ್ಲ ಎಲ್ಲೂ ಬೀಳಲಿಲ್ಲ. ಮುಂದೆ ಗದ್ದೆಯಲ್ಲಿ ಉಂಟಲ್ಲ, ಸ್ವಲ್ಪ ಒಳಗೆ ಬಂದಿದೆ. ನಿಮ್ಗೆ ತೋರಿಸ್ತೇನೆ ನಾನು. ಸ್ವಲ್ಪ ಇದೆ, ಅದು ಸ್ವಲ್ಪ ಅಲ್ಲಿ ಒಮ್ಮೆ ಕಮ್ಮಿ ಆಗ್ತದೆ. 1-2-3 ಮಳೆ ಬಂದ ನಂತರ ಸ್ವಲ್ಪ ಜಾಸ್ತಿ ಆಗ್ತದೆ, ಮತ್ತು ಸ್ವಲ್ಪ ಇಳಿಯುತ್ತದೆ. ಆ ರೀತಿ ಆಗ್ತಾ ಉಂಟು, ನೀರಿನ ಏರಿಳಿತ ಆಗ್ತಾ ಉಂಟು. ಸೊ ಹಾಗೆ ಇನ್ನೆಂತ ಅಂತೇಳಿ ಗೊತ್ತಿಲ್ಲ, ರಾತ್ರಿ ಆಗುವಾಗ ಎಂತ ಆಗ್ತದೆ ಅಂತೇಳಿ. ಯಾಕೆಂದರೆ ಇವತ್ತು ಕಂಟಿನ್ಯೂ ಆಗಿ ಮಳೆ ಇತ್ತು. ಇನ್ನು ನೈಟ್ ನೋಡಬೇಕು ಏನಂತ ಹೇಳಿ. ಹಾಗೆ ಬನ್ನಿ ಗೈಸ್, ನಾನು ನಿಮಗೆ ತೋರಿಸ್ತೇನೆ ಎಷ್ಟು ನೀರು ಇವತ್ತು ಉಂಟು ಅಂತೇಳಿ. ಬನ್ನಿ ನೋಡ್ಕೊಂಡು ಬರುವ. ಇವತ್ತು ನೋಡಿ ಗೈಸ್, ಎಷ್ಟು ನೀರು ಉಂಟು. ಒಮ್ಮೆ ಸ್ವಲ್ಪ ಜಾಸ್ತಿ ಆಗ್ತದೆ ಮತ್ತು ಇಳೀತದೆ. ಇವತ್ತು ಅದೇ ಕೆಲಸ ಈ ನೀರಿಗೆ, ಏರಿಳಿತ ಆಗ್ತಾ ಉಂಟು. ನಿನ್ನೆ ನೋಡಿ ಆ ಕಲ್ಲಿನ ಸ್ವಲ್ಪ ಮೇಲೆ ಇತ್ತು, 2 ಕಂಬಗಳು ಕಾಣ್ತದೆ ನೋಡಿ, ಅದರ ಹತ್ತಿರ ಬಂದಿತ್ತು. ಮತ್ತು ಇವತ್ತು ಬೆಳಿಗ್ಗೆ ಇಳಿಯಿತು. ಈಗ ಸ್ವಲ್ಪ ತುಂಬ್ತಾ ಇದೆ, ಜಾಸ್ತಿ ಆಗ್ತಾ ಉಂಟು. ಸ್ವಲ್ಪ ಅಷ್ಟೇ, ಸ್ವಲ್ಪ ಜಾಸ್ತಿ ಆಗೋದು ಮತ್ತು ರಿಟರ್ನ್ ಇಳೀತದೆ. ಹಸ್ಬೆಂಡಲ್ಲಿ ಬಳೆ ಕಟ್ಟಿದ್ದಾರೆ, ಅದನ್ನು ಗಡಿ ಹೋಗಿ ನೋಡೋದು. ಅದರಲ್ಲಿ ಏನು ಇರುವುದೇ ಇಲ್ಲ. ಮೊನ್ನೆ ಎಲ್ಲ ಒಂದೊಂದಾದರೂ ಮೀನು ಸಿಕ್ಕಿತ್ತು, ಇವತ್ತು ಎಂಥ ಕೂಡ ಇಲ್ಲ. ಬೆಳಿಗ್ಗೆ ಹೋಗಿ ನೋಡಿದ್ರು, ಎಂಥ ಕೂಡ ಇರಲಿಲ್ಲ. ಈಗ ಕೂಡ ನೋಡ್ತಾ ಇದ್ದಾರೆ. ಈಗ ಎಂತ ಉಂಟಂತೇಳಿ ಗೊತ್ತಿಲ್ಲ, ಎಂತ ಎಲ್ಲ ಕಾಣಬೇಕು. ಇದ್ರೆ ತೆಗೆಯುವುದಾದರೆ ಗೊತ್ತಾಗ್ತದೆ. ಒಮ್ಮೊಮ್ಮೆ ಬೀಳುವುದೇ ಇಲ್ಲ, ಒಮ್ಮೊಮ್ಮೆ ಬೀಳ್ತದೆ. ಈಚೆ ಒಂದು ಕಾಣ್ತದೆ, ಅದು ಪ್ರವೀಣನ್ನ ಕಟ್ಟಿದ್ದು. ಅಂಕಲೆಲ್ಲ ಇರುವಾಗ ಮೊದಲು ಕಟ್ತಾಯಿದ್ರು ಎದುರುಗಡೆ, ಅವರೇ ಕಟ್ಟೋದು. ಫಸ್ಟ್ ಬೆಳಿಗ್ಗೆ ಬಂದು ಕಟ್ತಾಯಿದ್ರು. ಬಟ್ ಇವಾಗ ಇವರು ಕಟ್ತಾರೆ, ಪ್ರವೀಣನ್ನ ಕಟ್ತಾರೆ. ಹಾಗೆ ನೋಡಿ, ಏನಿಲ್ಲ ಮೀನು. ನೀರು ನೋಡಿ, ಆ ಗಿಡ ಸ್ವಲ್ಪ ಕೆಳಗಿತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಮೋಡ ಕೂಡ ಆಗ್ತಾ ಉಂಟು, ಮಳೆ ಬರುವ ಹಾಗೆ ಆಗಿದೆ. ಅದೇ 10 ನಿಮಿಷ ಅಷ್ಟೇ ಗ್ಯಾಪ್, ಒಂದು ಮಳೆ ಬಂದು ಮತ್ತೆ ರಿಟರ್ನ್ ಮಳೆ ಬರ್ತದೆ. ಗಡಿ ಬರ್ತಾನೇ ಇರ್ತದೆ ನೋಡಿ. ಮೋಡ ಕಪ್ಪಾಗಿದೆ. ನನ್ನ ಪದಾರ್ಥ ಆಯಿತು ಕೈಸ್ ನೋಡಿ. ನಿನ್ನೆ ನೇಬರ್ಸ್ ಅವರು ಕೊಟ್ಟ ಮೀನು ಪದಾರ್ಥ ಮಾಡಿದ್ದು. ಮತ್ತು ಪತ್ರೊಡೆ ನೋಡಿ ಇಷ್ಟು ಉಳಿದಿದೆ, ಅದು ಸಂಜೆ ಟೀ ಕುಡಿಯುವಾಗ ಖಾಲಿ ಆಗ್ತದೆ. ಮತ್ತು ಮೀನು ಫ್ರೈ ಮಾಡಲಿಕ್ಕೆ ಉಂಟು. ನನಗೆ ಹೇಳಿದ್ದೆಲ್ಲ ನಿನ್ನೆ ಇಟ್ಟದ್ದು ಅಂತೇಳಿ, ಅದು ಮತ್ತೆ ಇಟ್ಟರೆ ಅಲ್ಲೇ ಇಟ್ಟು ಹೋಗ್ತದೆ. ಅದಕ್ಕೋಸ್ಕರ ಇವತ್ತು ಫ್ರೈ ಮಾಡುವ ಅಂತೇಳಿ. ನಾನು ಪದಾರ್ಥ ಎಲ್ಲ ಸ್ವಲ್ಪವೇ ಮಾಡೋದು. ನಾಳೆ ಬೆಳಿಗ್ಗೆ ತಿಂಡಿಗೆ ಖಾಲಿ ಆಗುವಷ್ಟೇ ಮಾಡೋದು, ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಮಾಡಿದರೆ ಸುಮ್ಮನೆ ಅದು ಪಿಸಾಡಬೇಕಾಗ್ತದೆ, ಮತ್ತು ಉಳಿದರೆ ಅದು ಒಳ್ಳೆಯದಾಗೋದಿಲ್ಲ. ಹಾಗೆ ನಂಗನ್ನು ಫ್ರೈ ಮಾಡುವ ಇವತ್ತು ಮಧ್ಯಾಹ್ನಕ್ಕೆ, ಫ್ರೈ ಮತ್ತು ಸಾರು.
ದೊಡ್ಡ ದೊಡ್ಡ ನಂಗಲ್ಲ, ಸೊ ಒಳ್ಳೆಯದಾಗ್ತದೆ ಫ್ರೈಗೆ. ಚಿಕ್ಕದಾದರೆ ಅದು ಒಳ್ಳೆಯದಾಗೋದಿಲ್ಲ, ದೊಡ್ಡದಾದ ಕಾರಣ ತುಂಬ ಒಳ್ಳೆ ಆಗ್ತದೆ. ಇದು ನಮ್ಮ ಬೆಕ್ಕಿನ ಮರಿ, ಬಾಲ ಇಲ್ಲದ್ದು ನೋಡಿ. ಅದು ನಾದಿನಿ ಕೊಂಡೋಗಿದ್ಲಲ್ಲ, ಅವಳು ವಿಡಿಯೋ ಮಾಡಿ ಕಲಿಸಿದ್ಲು ಬೆಕ್ಕಿದ್ದು. ಅವಳಿಗೆ ಭಾರಿ ಇಷ್ಟ ಆಟ ಆಡೋದಂತ ಹೇಳಿದರೆ ಆಟ ಆಡ್ತಾನೆ ಇರೋದು. ಅಪರೂಪಕ್ಕೆ ಬರುವಾಗ ಅವಳನ್ನು ಈಚೆ ಬರುವಾಗ ತಗೊಂಡು ಬರ್ತಾಳೆ. ಒಮ್ಮೊಮ್ಮೆ ಬಂದು ಆಚೆ ಈಚೆ ಓಡ್ತಾಳೆ, ಅಮ್ಮನ ಹತ್ರ ಹೋಗ್ತಾಳೆ, ಮತ್ತೆ ಹೋಗ್ತಾಳೆ. ಹೋಗುವಾಗ ಸಿಗ್ತಾಳೆ ಮಾತ್ರ. ನೋಡಿದ್ರಲ್ಲ ಗೈಸ್ ಎಷ್ಟು ಉಂಟ ಅಂತ ಹೇಳಿ ನೀರು. ಅಷ್ಟೇ, ಈಗ ಸ್ವಲ್ಪ ಕಡಿಮೆ ಆಗ್ತದೆ, ಮತ್ತು ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗೆ ಆಗಿ ಇದ್ರೂ ಕೂಡ ಪರವಾಗಿಲ್ಲ, ಬಟ್ ಜಾಸ್ತಿ ಆಗೋದು ಬೇಡ, ತುಂಬ ಕಷ್ಟ ಆಗ್ತದೆ. ಇಲ್ಲದ್ರೂ ಕೂಡ ಕಷ್ಟ. ಈ ದನಗಳೆಲ್ಲ ಇರುವಾಗ ದನಗಳನ್ನು ಕಟ್ಟಲಿಕ್ಕೆ ಹೋಗಲಿಕ್ಕೆ ರಿಟರ್ನ್ ಬರುವಾಗೆಲ್ಲ ಮಳೆ ಸಿಗುವಾಗ ಅಮ್ಮನವರಿಗೆ ಇಲ್ಲೆಲ್ಲರಿಗೂ ಕಷ್ಟ ಆಗ್ತದೆ. ಎಲ್ಲರಿಗೂ ದನಗಳಿದೆ ಅಲ್ಲ, ತುಂಬ ಕಷ್ಟ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಅವುಗಳನ್ನೆಲ್ಲ. ಹಾಗಾಗಿ ಮಳೆ ನಿಂತರೆ ಸಾಕು, ನಮ್ಮ ಮದ್ದೆಲ್ಲ ಹೊಡೆದಾಗಲಿಲ್ಲ ಅಂತ ನಾವು ಕಾಯ್ತಾ ಇದ್ದೇವೆ. 5 days ಉಂಟಂತ ಹೇಳಿದರು ಮಳೆ. ಇವತ್ತಿಗೆ 2 days 3 days ಏನಾಯಿತು. ಇನ್ನೂ 2 days ಇದ್ದರೆ ತುಂಬ ಕಷ್ಟ. ಎಂತ ಮಾಡೋದಂತೇಳಿ ಹೇಳಲಿಕ್ಕಾಗೋದಿಲ್ಲ. ಮಳೆ ಈ ಥರ ಮಳೆ ಬರೋ ಹೊರಗೆ ಹೋಗ್ಲಿಕ್ಕೆ ಅಲ್ಲ, ಒಳಗೆ ನಿಲ್ಲುಕ್ಕಲ್ಲ, ಆ ರೀತಿ ಆಗ್ತದೆ. ಮೊದಲೆಲ್ಲ ಹಂಚಿನ ಮನೆಯಲ್ಲಿ ತುಂಬ ಚಳಿ ಆಗ್ತಿತ್ತು, ಬಟ್ ಇವಾಗ ಚಳಿ ಒಂದಿಲ್ಲ. ಒಳಗೆ ಹೀಗೆ ಕೂತ್ರೆ ಅಂದರೆ ಸ್ವಲ್ಪ ಬೆಚ್ಚಗಿರ್ತದೆ, ಸ್ಲ್ಯಾಪ್ ಆದ ಕಾರಣ. ಮೊದಲೆಲ್ಲ ತುಂಬ ಚಳಿ ಆಗ್ತಾಯಿತ್ತು. ಮಳೆ ಸ್ಟಾರ್ಟ್ ಆಯಿತೆ, ರೆಸ್ಟೇ ಇಲ್ಲ ಈ ಮಳೆಗೆ. ಇವತ್ತು ತುಂಬ ಭಯಂಕರವಾದ ಮಳೆ ಗೈಸ್. ಹೀಗೆ ಮಳೆ ಆದರೆ ಇನ್ನು ನಾಳೆ ಎಂತ ಅಂತಲೇ ಗೊತ್ತಿಲ್ಲ. ಸ್ಕೂಲಿದ್ದೇ ಟೆನ್ಷನ್ ಆಗೋದು, ಲಾಸ್ಟಿಗೆ ಅವರಿಗೆ ಪ್ರೆಷರ್ ಬಿದ್ದಾಗೆ ಆಗ್ತದೆ ಒಮ್ಮೆಲೆ ಸಬ್ಜೆಕ್ಟೆಲ್ಲ ಮಾಡುವಾಗ. ನೋಡಿ ಎಂತ ಮಾಡಿ ಗೈಸ್, ಜೋರಾಗಿ ಮಳೆ ಬರ್ತಾ ಉಂಟು. ಸಂಜೆ ಹೊತ್ತು 4 ಆಯಿತು. ನನ್ನ ಕೆಲಸ ಎಲ್ಲ ಆಯಿತು, ಒಳಗೆ ಗುಡಿಸಿ ಒರೆಸಿ ಎಲ್ಲ ಆಯಿತು. ಕೆಲವರು ಹೇಳೋದು ನನಗೆ ಯಾಕೆ ಒರೆಸೋದು ಅಂತೇಳಿ. ಮಳೆಗಾಲದಲ್ಲಿ ಕೂಡ ನನಗೆ ಒರೆಸಲಿಲ್ಲ ಇದ್ದರೆ ಸಮಾಧಾನವೇ ಆಗೋದಿಲ್ಲ. ಎಷ್ಟು ನೀವು ಏನಾಗದೇ ಇರಲಿ, ಬಟ್ ಏನು ಮಣ್ಣಾಗಲಿಲ್ಲ ಅದು ನನಗೆ ಅದು ಒರೆಸೋದು ಡೈಲಿ ಒರೆಸಿ ಆಗಬೇಕು, ಇಲ್ಲದ್ರೆ ಸಮಾಧಾನ ಆಗೋದಿಲ್ಲ. ಆಚೆ ಈಚೆ ಹೋದದ್ದು ಮೆಟಲ್ಗಳೆಲ್ಲ ಇರ್ತದೆ, ಎಷ್ಟಾದರೂ ಕೂಡ ಇಡೀ ಮನೆಯನ್ನು ಒರೆಸ್ತೇನೆ ಡೈಲಿ. ಒಂದು ರೂಮ್ ಮಾತ್ರ ಅಮ್ಮ ಇದು ಅದಕ್ಕೆ ಹೋಗೋದಿಲ್ಲ, ಕಡಿಮೆ ಅಲ್ಲ, ಏನಾದರೂ ಬೇಕಿದ್ದರೆ ಮಾತ್ರ ಹೋಗೋದು ಬರೋದು. ಹಾಗಾಗಿ ಒಂದು ರೂಮ್ ಮಾತ್ರ ಅಮ್ಮನದ್ದು 2 ದಿವಸಕ್ಕೆ ಒಮ್ಮೆ ಒರೆಸೋದು. ಮತ್ತು ಎಲ್ಲ ಇಡೀ ಫುಲ್ಲು ಮನೆ ಒರೆಸ್ತೇನೆ ಡೈಲಿ, ಅದು 2 ದಿವಸಕ್ಕೆ ಒಮ್ಮೆ ಒರೆಸೋದು. ಅದರಲ್ಲಿ ಯಾರು ಹೋಗೋದಿಲ್ಲ, ಹಾಗೆ ಗುಡಿಸ್ತೇನೆ ಡೈಲಿ. ಒರೆಸೋದು ಮಾತ್ರ 2 ದಿವಸಕ್ಕೊಮ್ಮೆ. ಹಾಗೆ ನನ್ನ ಕೆಲಸ ಎಲ್ಲ ಫಿನಿಶ್ ಆಯಿತು. ಈಗ ಟೀ ಮಾಡಬೇಕು. ಅಮ್ಮ ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಅದು ಬಿಳಿ ಕಪ್ಪು ಉಂಟಲ್ಲ, ನಾನು ಅಪರೂಪಕ್ಕೊಮ್ಮೆ ಕರ್ಕೊಂಡು ಬರ್ತೇನೆ, ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಮತ್ತೆಲ್ಲ ತಂದಿದ್ದಾರೆ ಅಮ್ಮ, ಹಾಲು ಕರೆಯುವಾಗ ಮತ್ತೆಲ್ಲ ತರ್ತಾರೆ. ಹಾಗೆ ಒಬ್ಬಳನ್ನು ತರಲಿಕ್ಕೆ ಹೋಗಿದ್ದಾರೆ. ಕಾಡಿನಲ್ಲಿ ಕಟ್ಟೋದಲ್ಲ, ಸೊ ಅಲ್ಲಿಗೆ ಹೋಗಿದೆ. ಅವರು ಬಂದ ಮೇಲೆ ಮತ್ತೆ ಟೀ ಮಾಡೋದು. ಅದು ಅವ್ರು ಬರುವಾಗ ಎಷ್ಟು ಆಗ್ತದೆ ಅಂತಲೇ ಗೊತ್ತಿಲ್ಲ. ಆಚೆಲ್ಲ ಹೋಗಿ ಏನಾದರೂ ಕೆಲಸ ಮಾಡಲಿಕ್ಕಿದ್ರೆ ಎಲ್ಲ ಅದನ್ನೆಲ್ಲ ಮುಗಿಸಿ ಬರೋದು, ಹಾಗೆ ಲೇಟ್ ಆಗ್ತದೆ. ಹಾಗೆ ಗೈಸ್, ಇಲ್ಲಿ ನೋಡಿ, ಇದರದ್ದು ತುಂಬ ಉಂಟು, ಒಳ್ಳೆ ಸ್ವೀಟ್ ಉಂಟು. ನಾನಾಗ 2 ತಿಂದಿದ್ದೆ, ಈಗ ಒಂದು ತೆಗಿಬೇಕು. ಇದನ್ನು ತುಂಬ ಸ್ವೀಟ್ ಉಂಟು ಗೈಸ್, ತುಂಬ ಅಂದರೆ ತುಂಬ ಸ್ವೀಟ್ ಉಂಟು. ತುಂಬ ಉಂಟು. ಇದರಲ್ಲಿ ಇರುವೆ ಜಾಸ್ತಿ ತುಂಬಿಕೊಂಡಿದೆ ನೋಡಿ, ಎಷ್ಟು ಸಿಕ್ಕಿತ್ತು. ಈಗ ತಿನ್ನಬೇಕಿದ್ದನ್ನು, ಇನ್ನೂ ಹಾಗೆ ಆಗಬೇಕು ನೋಡಿ. ಈ ಸೈಡಿದ್ದು ಇನ್ನು ನಾಳೆ ಓಪನ್ ಆಗ್ತದೆ ನೋಡಿ, ಇಷ್ಟು ದೊಡ್ಡದಾಗಿದೆ. ಇನ್ನು ಸ್ವಲ್ಪ ದಿನ ಹೋದರೆ ಮತ್ತೆ ಅಂಗಡಿಗೆ ಕೊಡ್ಬೋದು. ನೋಡಿ ಗೈಸ್, ಒಳ್ಳೆ ಸ್ವೀಟ್ ಉಂಟು ನೋಡಿ, ಉಂಟು ಇದರೊಳಗೆ. ತುಂಬ ಉಂಟು ಇದರೊಳಗೆ, ತುಂಬ ಉಂಟು ಗೈಸ್. ದೊಡ್ಡದುಂಟಲ್ಲ, ಹಾಗೆ ತುಂಬ ಜೇನುಂಟು. ಸ್ವೀಟ್ ಉಂಟು, ಸ್ವೀಟ್. ಎಷ್ಟು ಇರುವೆ ಅಂತೇಳಿ ಇಲ್ಲ, ಒಂದೊಂದರಲ್ಲಿ ಏನಿಲ್ಲ, ಒಂದೊಂದರಲ್ಲಿ ತುಂಬ ಉಂಟು.
ಇದರಲ್ಲಿ ತುಂಬ ಇತ್ತು. ಮೊದಲೆಲ್ಲ ತಿಂತಿದ್ವಿ ನಾವು, ಬಟ್ ಇವಾಗೆಲ್ಲ ಕಡಿಮೆ. ತೋಟಕ್ಕೆ ಯಾರು ಹೋಗುದು ಇದನ್ನು ತಿನ್ಲಿಕ್ಕೆ ಅಂತೇಳಿ ಹೋಗುದಿಲ್ಲ. ಒಳ್ಳೇದುಂಟು. ಹೋದ ಕರೆಂಟ್ ಇನ್ನೂ ಕೂಡ ಬರಲಿಲ್ಲ, ಏನು ಕಂಬ ಬಿದ್ದಿದೆ ಅಂತೆ. ಇನ್ನು ಇವತ್ತು ಬರ್ತದ ಇಲ್ವಾ ಅಂತೇಳಿ ಅದು ಕೂಡ ಗೊತ್ತಿಲ್ಲ ಎಂತ ಅಂತೇಳಿ, ನೋಡಬೇಕು ಎಂತ ಆಗ್ತದೆ. ಫ್ಯಾನ್ ಏನೋ ಒರೆಸಿದ್ದೆ, ಫ್ಯಾನ್ ಹಾಕ್ಲಿಕ್ಕೆ ನನಗೆ ಹೆದರಿಕೆ ಆಯಿತು. ಮತ್ತು ಫುಲ್ ಖಾಲಿ ಆದರೆ ಮತ್ತು ಈಗ ಅಂದರೆ ಒರೆಸಿದರೆ ಸ್ವಲ್ಪ ಹೊತ್ತು ಬೇಕು ಅದು ಒಣಗಲಿಕ್ಕೆ. ಮಳೆಗಾಲದಲ್ಲಿ ಬೇಗ ಒಣಗಿ ಸಿಗೋದಿಲ್ಲ, ಫಾಸ್ಟ್ ಇಡಬೇಕಾಗ್ತದೆ ಫ್ಯಾನ್. ಹಾಗೆ ಒಂದು ಫ್ಯಾನ್ ಹಾಲಿದ್ದು ಮಾತ್ರ ಚಾಲಿಟ್ಟೆ, ಅದು ಎಲ್ಲದಕ್ಕೂ ಬರಲಿ ಅಂತೇಳಿ ಗಾಳಿ. ಮತ್ತು ಒಂದು ಕಿಚನ್ ಅದು ಚಾಲಿಟ್ಟೆ, ಮತ್ತು ರೂಮಿಗೆಲ್ಲ ಈಚೆಲ್ಲ ಬರುವುದಿಲ್ಲ ಅಲ್ಲ, ಒಣಗಲಿ ಅಂತ ಕಾಯ್ತೇವಲ್ಲ. ಸೊ ಹಾಗಾಗಿ ಒಣಗಿದೆ, ಹೇಗೋ ಎಲ್ಲ ಒಣಗಿ ಆಯಿತು. ಹಾಗೆ ಫ್ಯಾನ್ ಏನು ಹಾಕಲಿಲ್ಲ, ಇನ್ನು ಗೊತ್ತಿಲ್ಲ ನೈಟ್ ಎಂತ ಅಂತೇಳಿ, ಕರೆಂಟ್ ಇದೆ ಇಲ್ವಾ ಅಂತೇಳಿ. ಇಲ್ಲಾಂದರೆ ಮತ್ತು ಇನ್ವರ್ಟರ್ ಖಾಲಿ ಆದರೆ ರಾತ್ರಿಗೆ ಫ್ಯಾನ್ ಹಾಕ್ಲಿಕ್ಕೆ ಆಗಲಿಕ್ಕಿಲ್ಲ. ಗೈಸ್, ಇವತ್ತಿನ ಈ ಬ್ಲಾಗ ನಾನು ಇವತ್ತಿಗೆ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಜಾಸ್ತಿ ಮಳೆ ಬಂದೇ ಇದ್ದ ಕಾರಣ ನನಗೆಲ್ಲೂ ಹೊರಗೋಗಿ ಏನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ನಾಳೆ ಸ್ವಲ್ಪ ಕಾಡಿನ ಬಳಿ ಆಚೆಲ್ಲ ಹೋಗ್ತೇನೆ. ಹಾಗಾಗಿ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರು ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬೈ ಬಾಯ್, ಟೇಕ್ ಕೇರ್.